ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಭಕ್ತಿ ಸುಧೆ ಚಾನಲ್ ಶೀಲಾ ನವಲ್ಗುಂದ. ಇವತ್ತು ನಾನೊಂದು ನಿಮಗೆ ಶಿವನ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪುರಾತನವಾದಂತಹ ದೇವಾಲಯ. ಇದು ದ್ರೋಣಾಚಾರ್ಯರು ನಿರ್ಮಿಸಿರುವಂತಹ ಮತ್ತೊಂದು ದೇವಾಲಯ ಆಗಿದೆ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಅದ್ಭುತ ಪುರಾತನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ನೂರಾರು ವರ್ಷಗಳ ಇತಿಹಾಸ ಕೂಡ ಇಲ್ಲಿ ನಾವು ನೋಡ್ಬೋದು. ಭಕ್ತಿ ಮತ್ತು ಅನೇಕ ಅದ್ಭುತಗಳನ್ನು ತನ್ನೊಳಗೆ ಉಳಿಸಿಕೊಂಡಿರುವಂಥ ಈ ದೇವಾಲಯ, ಇಲ್ಲಿ ನಾವು ಬಂದರೆ ಮನಸ್ಸಿಗೆ ಶಾಂತಿ, ಒಂಥರ ವಿಚಿತ್ರವಾದಂತಹ ನೆಮ್ಮದಿಯ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ಈ ದೇವಸ್ಥಾನವನ್ನು ಹಲವಾರು ವರ್ಷಗಳ ಹಿಂದೆ ರಾಜರು ನಿರ್ಮಾಣ ಮಾಡಿದರು ಅಂತ ಹೇಳ್ತೀವಿ. ರಾಜರು ಅಂತಂದರೆ ಎಸ್ಪೆಷಲಿ ಇಲ್ಲಿ ದ್ರೋಣಾಚಾರ್ಯರು ತಪಸ್ಸಿಗೆ, ತಮ್ಮ ಮನಃಶಾಂತಿಗೋಸ್ಕರ ತಪಸ್ಸಿಗಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇಲ್ಲಿ ಶಿಲ್ಪಕಲೆಗಳನ್ನು ನೋಡ್ಬೋದು ನೀವು. ಎಷ್ಟು ಅದ್ಭುತವಾದ ಶಿಲ್ಪಗಳು, ತುಂಬ ಪುರಾತನವಾದದ್ದು ಇದು ದೇವಸ್ಥಾನ. ನಿಮಗೋಸ್ಕರ ನಾನು ಇದನ್ನು ತೊಗೊಂಬಂದಿದ್ದೀನಿ. ಹಾಗೆಯೇ ಕಲ್ಲಿನಲ್ಲಿ ಕೆತ್ತಿರುವಂಥ ಶಿಲ್ಪಕಲೆಗಳನ್ನು ಕೂಡ ನೋಡಿದ್ವಿ. ಪ್ರತಿ ಗೋಡೆಯಲ್ಲೂ ಕಾಣುವ ಪುರಾತನ ಕಲಾ ವೈಭವ ಇವೆಲ್ಲವೂ ಕೂಡ ಸಂಸ್ಕೃತಿಯ ಮಹತ್ವವನ್ನು ತಿಳಿಸ್ತವೆ ಅಂತ ಹೇಳ್ಬೋದು. ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ, ಈ ಬಸವಣ್ಣ ಎಷ್ಟು ಚೆನ್ನಾಗಿದೆ. ಬಸವಣ್ಣನ ಮೂರ್ತಿಗಳು ಮುಕ್ಕಾಗಿವೆ, ಅಂದರೆ ಹಾಳಾಗಿವೆ ಮೂರ್ತಿಗಳು. ಇಲ್ಲಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ ನೋಡಿ, ಅದನ್ನು ಸರಿಪಡಿಸ್ಬೇಕು ಅನ್ನೋದೇ ನನ್ನದೊಂದು ಆಸೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಆದರೆ ತುಂಬ ಕೊಂಪೆ ಥರ ಆಗಿಬಿಟ್ಟಿದೆ ದೇವಸ್ಥಾನ. ಇಲ್ಲಿರೋರೆಲ್ಲ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವರು. ದೀಪ ನೋಡಿ, ಶಿವನನ್ನು ನೋಡಿ, ಶಿವನು ಕೂಡ ಸ್ವಲ್ಪ ಮುಕ್ಕಾಗಿದ್ದಾನೆ. ಅದನ್ನು ದೇವಸ್ಥಾನವನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಿಪಡಿಸ್ಬೇಕು ಅನ್ನೋದೇ ನನ್ನೊಂದು ಆಸೆ. ನೀವೇನಂತೀರಾ ವೀಕ್ಷಕರೇ ಇದಕ್ಕೆ? ನೋಡಿ, ದೀಪ ಚೆನ್ನಾಗಿ ಉರಿತಾ ಇದೆ. ಇಲ್ಲಿ ನೋಡಿ, ಶಿವನ ಮೇಲೆ ನೀರು ಬೀಳಲಿಕ್ಕೆ ಇದನ್ನು ಮಾಡಿದ್ದಾರೆ. ಶಿವನ ನೋಡಿ ಸ್ವಲ್ಪ ಮುಕ್ಕಾಗಿದೆ ದೇವರು ಕೂಡ, ಶಿವನು. ಇಂಥ ಅದ್ಭುತವಾದಂಥ ದೇವಾಲಯ ಎಲ್ಲಿ ಸಿಗ್ತದೆ ಹೇಳಿ ನಮಗೆ? ದೇವಾಲಯದ ಒಳಗೆ ಉರಿಯುತ್ತಿರುವಂಥ ದೀಪವನ್ನು ನೋಡ್ಬೋದು ಹೋಗ್ತಾ ಹೋಗ್ತಾ. ಇಲ್ಲಿ ಗಂಟೆ ಕೂಡ ಎಷ್ಟು ಚೆನ್ನಾಗಿದ್ದಾವೆ, ಗಂಟೆಯನ್ನು ನೋಡಿರ್ಬೋದು. ಇವೆಲ್ಲವೂ ಏನು ಗೊತ್ತಾ, ಮನಸ್ಸುಗಳನ್ನು ಒಂಥರ ಸ್ವಚ್ಛಗೊಳಿಸುವ, ಭಕ್ತಿಪೂರ್ವವಾದಂತಹ ಮನೋಭಾವನೆಯನ್ನು ಹೊಂದುವಂತಹ ಒಂದು ಗುಡಿ ಅಂತ ಹೇಳ್ಬೋದು. ಇಲ್ಲಿ ಪುರಾತನ ಕಥೆಗಳು ಹೇಳ್ತವೆ, ಮತ್ತು ಹಳೆಯ ಕಾಲದಲ್ಲಿರುವಂತಹ ಮಹಾನುಭಾವರುಗಳು ತಪಸ್ಸು ಮಾಡ್ತಿದ್ರು ಅಂತ ಕೂಡ ಅದನ್ನು ನಾವು ಹೇಳ್ಬೋದು. ಇಂದಿಗೂ ಕೂಡ ಈ ದೇವಸ್ಥಾನ ಭಕ್ತರ ನಂಬಿಕೆಗೆ ಬೆಳಕಾಗಿ ನಿಂತಿದೆ ಅಂತ ಹೇಳ್ಬೋದು. ಭಕ್ತರು ಬರ್ತಾರೆ, ಬಟ್ ಇಂಪ್ರೂವ್ ಆಗಿಲ್ಲ ಇನ್ನು. ನೆಕ್ಸ್ಟು ಏನು ಹೇಳ್ಬೇಕಂತಂದರೆ ಈ ದೇವಸ್ಥಾನದ ಬಗ್ಗೆ, ಇಲ್ಲೊಂದು ಗಣೇಶನ ಮೂರ್ತಿ ಇದೆ. ಇದು ಕೂಡ ಸ್ವಲ್ಪ ಮುಕ್ಕಾಗಿದೆ, ಅದಕ್ಕೆ ಇಲ್ಲಿ ಇಟ್ಟಿದ್ದಾರೆ ಗಣೇಶನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಲಿನಿಂದ ಕೂಡ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಥರದ ಪವಿತ್ರ ಸ್ಥಳಗಳು ನಿಮಗೆ ಇನ್ನೂ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.